ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ಲೆಟ್ಔಟ್ ಪ್ರಾಪರ್ಟಿಗೆ ನೆಟ್ ಆನ್ಯುವಲ್ ವ್ಯಾಲ್ಯೂನ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಸೊ ಈ ಒಂದು ವಿಡಿಯೋನಲ್ಲಿ ಲೆಟ್ಔಟ್ ಪ್ರಾಪರ್ಟಿ ಪ್ರಾಬ್ಲಮ್ಗೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ HP ನ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. 9th question. Compute income from house property of Miss Ambika within bracket resident. The particulars are as follows. Particulars amount column. Annual fair rent 60,000. Municipal valuation 30,000. Standard rent 45,000. Let out within bracket per month 2,000. Purpose of use let out residential. Repairs 3,000. Collection charges 1,000. Interest on loan 10,000. Municipal tax is 10% taken for repairs of municipal value. Municipal tax was paid by tenant. Full stop and continue. House remained vacant for 2 months. ಇಲ್ಲಿ ಪ್ರಾಬ್ಲಮ್ ನಮಗೆ ಲೆಟ್ಔಟ್ ಪ್ರಾಪರ್ಟಿಗೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ HP ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ HP ಗೆ ಸೇಮ್ ಅದೇ ಫಾರ್ಮೇಟೇ ಕಂಟಿನ್ಯೂ ಆಗುತ್ತೆ. ಸೇಮ್ ನಮ್ಗೆ ಏನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಬರುತ್ತೆ ಅದಾದ್ಮೇಲಿಂದ ನಮಗೆ ನೆಕ್ಸ್ಟ್ ನೆಟ್ ಆನ್ಯುವಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅದಾದ್ಮೇಲಿಂದ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಅಲ್ಲಿ ಎರಡು ತರ ಡಿಡಕ್ಷನ್ಸ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಲೋನ್. ಸೊ ಹಾಗಾಗಿ ಸೊ ಇಲ್ಲಿ ಫಾರ್ಮೆಟ್ ಬಂದು ಸೇಮ್ ಕಂಟಿನ್ಯೂ ಆಗುತ್ತೆ. ನಮಗೆ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಸೊ ಇಲ್ಲಿ ಕಂಟಿನ್ಯೂ ಮಾಡಿದೀವಿ. ಸೊ ಗ್ರಾಸ್ ಆನ್ಯುವಲ್ ಆದ್ಮೇಲಿಂದ ಫಾರ್ಮೆಟ್ ಈ ಕಡೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಪ್ರಾಬ್ಲಮ್ ನಮಗೆ ಮುನ್ಸಿಪಲ್ ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಬಂದು 30,000. ಸೊ ನೆಕ್ಸ್ಟ್ ಫೇರ್ ರೆಂಟಲ್ ವ್ಯಾಲ್ಯೂ ಬಂದು 60,000 ಇದೆ. ಸೊ ವಿಚ್ ಎವರ್ ಇಸ್ ಹೈಯೆಸ್ಟ್ ಬಂದು 60,000 ನೋಷನಲ್ ರೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಸೇಮ್ ನೋಷನಲ್ ರೆಂಟ್ ನ ಮತ್ತೆ ಎಂಟ್ರಿ ಮಾಡ್ತೀವಿ 60,000. ಸೊ ಪ್ರಾಬ್ಲಮ್ ನಮಗೆ ಸ್ಟ್ಯಾಂಡರ್ಡ್ ರೆಂಟ್ ಬಂದು 45,000 ಇದೆ. ಸೊ 45,000 ನ ಎಂಟ್ರಿ ಮಾಡ್ತೀವಿ. ಸೊ ವಿಚ್ ಎವರ್ ಇಸ್ ಲೋಯೆಸ್ಟ್ ಬಂದು 45,000. ಸೊ ಅದನ್ನ ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ 45,000 ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್. ಸೊ ಆಕ್ಚುಯಲ್ ರೆಂಟ್ಗೆ ಫಾರ್ಮುಲಾ ಬಂದು ಆನ್ಯುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ ರೆಂಟ್. ಸೊ ಇಲ್ಲಿ ನಮಗೆ ಲೆಟ್ಔಟ್ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಪರ್ ಮಂತ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಪರ್ ಮಂತ್ ರೆಂಟ್ ಬಂದು 2,000 ಇದೆ. ಸೊ ಅಲ್ಲಿಗೆ 2,000 ಇಂಟು 12 ಮಾಡಿದಾಗ ನಮಗೆ ಆನ್ಯುವಲ್ ರೆಂಟ್ ವ್ಯಾಲ್ಯೂ ಬಂದು 24,000 ಬರುತ್ತೆ. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಯಾವುದೇ ತರದ ಅನ್ರಿಯಲೈಸ್ ರೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ. ಹಾಗಾಗಿ ಸೊ 24,000 ಮೈನಸ್ ಅನ್ರಿಯಲೈಸ್ ರೆಂಟ್ ಬಂದು ನಿಲ್ ಆಗಿರೋದ್ರಿಂದ ಸೊ ನಮಗೆ 24,000 ಆಕ್ಚುಯಲ್ ರೆಂಟ್ ಆಗುತ್ತೆ. ಸೊ ವಿಚ್ ಎವರ್ ಇಸ್ ಹೈಯೆಸ್ಟ್ ಬಂದು 45,000. ಇದನ್ನ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ವೇಕೆನ್ಸಿ ಪೀರಿಯಡ್ ಲಾಸ್ ಬಂದು 2 ಮಂತ್ಸ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ. ಸೊ ಪರ್ ಮಂತ್ ರೆಂಟ್ ಬಂದು 2,000 ಇದೆ. ಸೊ ಇಂಟು 2 ಮಾಡಿದಾಗ ಸೊ 2 ಮಂತ್ಸ್ ರೆಂಟ್ ಬಂದು ನಮಗೆ 4,000 ಬರುತ್ತೆ. ಸೊ ಇದು ವೇಕೆನ್ಸಿ ಪೀರಿಯಡ್ ಲಾಸ್. ಸೊ ಇದನ್ನ ಡಿಡಕ್ಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 41,000 ಬರುತ್ತೆ. ಈ ಒಂದು 41,000 ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫಾರ್ಮೆಟ್ ಆ ಕಡೆ ಕಂಟಿನ್ಯೂ ಮಾಡ್ತಾ ಇದೀವಿ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಬಂದು 41,000. ಸೊ ನೆಕ್ಸ್ಟ್ ಮೈನಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್. ಸೊ ಇಲ್ಲಿ ನಮಗೆ ಮುನ್ಸಿಪಲ್ ಟ್ಯಾಕ್ಸ್ ಬಗ್ಗೆ ಯಾವುದೇ ತರದ ಇನ್ಫಾರ್ಮೇಶನ್ಸ್ ಇಲ್ಲ, ಹಾಗಾಗಿ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಸೇಮ್ 41,000 ಬರುತ್ತೆ. ಇದನ್ನ ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿವರೆಗೂ ನಾವು ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ನೆಕ್ಸ್ಟ್ ಮೈನಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಸೊ ಇದರಲ್ಲಿ ಫಸ್ಟ್ ಒನ್ ಬಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ರೆ ಕಂಪಲ್ಸರಿ ಡಿಡಕ್ಷನ್ ಮಾಡಬೇಕು ಅಟ್ 30% ಆನ್ NAV. ಸೊ ಏನೊಂದು NAV ವ್ಯಾಲ್ಯೂ ಬಂದಿರುತ್ತೆ ಅದ್ರ ಮೇಲೆ ನಾವು ಕಂಪಲ್ಸರಿ 30% ನಾವು ಡಿಡಕ್ಟ್ ಮಾಡಬೇಕು. ಸೊ ಇಲ್ಲಿ NAV ವ್ಯಾಲ್ಯೂ ಬಂದು 41,000 ಇದೆ. ಸೊ ಇಂಟು 30%. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 12,300 ಬರುತ್ತೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್. ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ವ್ಯಾಲ್ಯೂ ಬಂದು ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಲೋನ್ ಬಂದು ಯಾವ ಪರ್ಪಸ್ಗೆ ತಗೊಂಡಿದ್ದಾರೆ ಅಂತೇಳಿ ಏನು ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ. ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಲೋನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ವ್ಯಾಲ್ಯೂ ಬಂದು 10,000 ಇದೆ. ಸೊ ಅದನ್ನ ಕೂಡ ಎಂಟ್ರಿ ಮಾಡಿದಾಯ್ತು. ಸೊ ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಇಂದ ನಾವು ಎರಡು ಡಿಡಕ್ಷನ್ಸ್ ನ ಮೈನಸ್ ಮಾಡ್ತೀವಿ. ಸೊ 41,000 ಇಂದ 12,300 ಮತ್ತೆ 10,000 ನ ಡಿಡಕ್ಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 18,700 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. 10th question. Compute taxable income from the house property of Miss Vidya for the assessment year 2022-23. The following are the particulars of her property for the year ending 31st-3/2022. Particulars amount column. Year of construction 2018. Purpose of use let out to bank. Actual rent received within bracket per annum rupees 50,000. Municipal value 40,000. Municipal tax paid by Vidya 1,500. Municipal tax paid by tenant 2,000. Total municipal tax 3,500. Fire insurance premium 5%.
ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ರಿನಿವಲ್ ಆಫ್ ದ ಹೌಸ್ 5,000. ಇಲ್ಲಿ ಪ್ರಾಬ್ಲಮ್ ನಮಗೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಬಂದು 40,000 ಇದೆ. ಸೊ ಫೇರ್ ರೆಂಟಲ್ ವ್ಯಾಲ್ಯೂ ಬಗ್ಗೆ ಯಾವುದೇ ತರದ ಇನ್ಫಾರ್ಮೇಶನ್ಸ್ ಇಲ್ಲ, ಹಂಗಾಗಿ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನಿಲ್ಲಿದ್ದಾಗ ಇಲ್ಲಿ ಏನೊಂದು ವ್ಯಾಲ್ಯೂ ಇರುತ್ತೆ ಅದನ್ನ ನಾವು ನೋಷನಲ್ ರೆಂಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ, ಯಾಕಂದ್ರೆ ವಿಚ್ ಎವರ್ ಇಸ್ ಹೈಯೆಸ್ಟ್ ಬಂದು 40,000 ಆಗುತ್ತೆ. ಸೊ ನಿಲ್ ಇರೋದ್ರಿಂದ ಈ ಒಂದು ವ್ಯಾಲ್ಯೂನ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ 40,000. ಸೊ ನೆಕ್ಸ್ಟ್ ನೋಷನಲ್ ರೆಂಟ್ 40,000. ಸೊ ನೆಕ್ಸ್ಟ್ ನಮಗೆ ಸ್ಟ್ಯಾಂಡರ್ಡ್ ರೆಂಟ್ ಇನ್ಫಾರ್ಮೇಶನ್ಸ್ ಕೂಡ ಏನು ಪ್ರೊವೈಡ್ ಮಾಡಿಲ್ಲ, ಸೊ ನಿಲ್ ಆಗುತ್ತೆ. ಸೊ ಹಾಗಾಗಿ ನಾವು 40,000ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ 40,000. ಸೊ ನೆಕ್ಸ್ಟ್ 40,000 ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಅವರೇ ಆಕ್ಚುಯಲ್ ರೆಂಟ್ ಅಂತೇಳಿ ಮೆನ್ಷನ್ ಮಾಡಿ 50,000 ನ ಪ್ರೊವೈಡ್ ಮಾಡಿದ್ದಾರೆ. ಹಾಗಾಗಿ ನಾವು ಆನ್ಯುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ನ ಫೈಂಡ್ ಔಟ್ ಮಾಡೋ ನೆಸೆಸರಿ ಇಲ್ಲ, ಡೈರೆಕ್ಟ್ ಆಗಿ ನಾವು ಗಿವನ್ ಇನ್ಫಾರ್ಮೇಶನ್ಸ್ ನ ಎಂಟ್ರಿ ಮಾಡಬಹುದು 50,000. ಸೊ ವಿಚ್ ಎವರ್ ಇಸ್ ಹೈಯೆಸ್ಟ್ ಬಂದು 50,000 ಆಗುತ್ತೆ. ಸೊ ಈ ಒಂದು ವ್ಯಾಲ್ಯೂನ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ವೇಕೆನ್ಸಿ ಪೀರಿಯಡ್ ಲಾಸ್ ಕೂಡ ಯಾವುದೇ ತರದ ಇನ್ಫಾರ್ಮೇಶನ್ಸ್ ಇಲ್ಲ, ಹಾಗಾಗಿ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಸೇಮ್ 50,000 ಬರುತ್ತೆ. ಇದನ್ನ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಬಂದು 50,000. ನೆಕ್ಸ್ಟ್ ಮೈನಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್. ಸೊ ಇಲ್ಲಿ ನಮಗೆ ಸೊ ಟೋಟಲ್ ಮುನ್ಸಿಪಲ್ ಟ್ಯಾಕ್ಸ್ ಬಂದು 3,500 ಇದೆ. ಸೊ ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ವಿದ್ಯಾ ಅಂದ್ರೆ ಓನರ್ ಪೇ ಮಾಡ್ತಾ ಇರೋದು ಬಂದು 1,500. ಸೊ ಇನ್ನೊಂದು ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಟೆನೆಂಟ್ ಬಂದು 2,000 ಇದೆ. ಸೊ ಎರಡರಲ್ಲಿ ನಾವು ಮುನ್ಸಿಪಲ್ ಟ್ಯಾಕ್ಸ್ ಬಂದು ಯಾವಾಗಲೂ ಓನರ್ ಪೇ ಮಾಡೋದನ್ನ ಮಾತ್ರ ನಾವು ಡಿಡಕ್ಟ್ ಮಾಡಬೇಕು. ಹಾಗಾಗಿ ಇಲ್ಲಿ ಓನರ್ ಪೇ ಮಾಡ್ತಾ ಇರೋದು ಬಂದು 1,500 rupees. ಸೊ ಇದನ್ನ ಡಿಡಕ್ಟ್ ಮಾಡಿದಾಗ ನಮಗೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಬಂದು 48,500 ಬರುತ್ತೆ. ಸೊ ನೆಕ್ಸ್ಟ್ ಮೈನಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಅಲ್ಲಿ ಫಸ್ಟ್ ಒನ್ ಬಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% ಆನ್ NAV. ಸೊ ಇಲ್ಲಿ NAV ಬಂದು 48,500 ಇದೆ. ಸೊ ಇಂಟು 30% ಮಾಡಿದಾಗ ನಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ವ್ಯಾಲ್ಯೂ ಬಂದು 14,550 ಬರುತ್ತೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಅವರೇ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ರಿನಿವಲ್ ಆಫ್ ದ ಹೌಸ್ ಅಂದ್ರೆ ಹೌಸ್ ಪರ್ಪಸ್ಗೆ ಅಂತೇಳಿ ಲೋನ್ ತಗೊಂಡಿದ್ದಾರೆ. ಸೊ ಡೈರೆಕ್ಟ್ ಆಗಿ ಅವರು ಇಂಟ್ರೆಸ್ಟ್ ಆನ್ ಲೋನ್ ಇನ್ಫಾರ್ಮೇಶನ್ಸ್ ಬಂದು 5,000 ಅಂತೇಳಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಇಂದ ಎರಡು ಡಿಡಕ್ಷನ್ಸ್ ನಾವು ಡಿಡಕ್ಟ್ ಮಾಡಿದಾಗ ಸೊ ವ್ಯಾಲ್ಯೂ ಬಂದು ನಮಗೆ 28,950 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಅದರ್ ಇನ್ಫಾರ್ಮೇಶನ್ಸ್ ಬಂದು ಪ್ರೊವೈಡ್ ಮಾಡಿರ್ತಾರೆ, ಯಾವುದು ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕೂಡ ನಮಗೆ ರಿಪೇರ್ಸ್ ಕಲೆಕ್ಷನ್ ಚಾರ್ಜಸ್ ಅಂತೇಳಿ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ರು. ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ HP ನ ಫೈಂಡ್ ಔಟ್ ಮಾಡೋದಕ್ಕೆ ಏನೊಂದು ಫಾರ್ಮೆಟ್ ಇದೆ, ಆ ಫಾರ್ಮೆಟ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ಸ್ ಮಾತ್ರ ನಮಗೆ ಯೂಸ್ ಆಗುತ್ತೆ. ಸೊ ಅದು ಬಿಟ್ಟು ಯಾವುದೇ ತರದ ಇನ್ಫಾರ್ಮೇಶನ್ಸ್ ಇದ್ರು ಅದನ್ನ ನಾವು ಜಸ್ಟ್ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಬೇಸ್ ಮೇಲೆ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ HP ನ ನಾವು ಲೇಟೌಟ್ ಪ್ರಾಪರ್ಟೀಸ್ಗೆ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಈ ಒಂದು ವಿಡಿಯೋದಲ್ಲಿ ಲೇಟೌಟ್ ಪ್ರಾಪರ್ಟೀಸ್ಗೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ HP ನ ನಾವು ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸಿದೀವಿ. ಇನ್ ಕೇಸ್ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.